ಯಮ ಸ್ವರೂಪಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಪಿಳ್ಳೆಕೆರೆನಹಳ್ಳಿ ಭಾಗದ ಜನರಿಗೆ ಹೇಗೆ ಶಾಪವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇಡೀ ದಿನ ಯಮಸ್ವರೂಪಿ ರಾಷ್ಟ್ರೀಯ ಹೈವೇ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಪಿಳ್ಳೆಕೆರೆನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂಥ ಸುಮಾರು 5,000ಕ್ಕೂ ಹೆಚ್ಚು ಜನರ ಬದುಕಿನ ಜೊತೆಗೆ ಜೀವದ ಜೊತೆಗೆ ಮಕ್ಕಳ ಭವಿಷ್ಯದ ಜೊತೆಗೆ ಹೇಗೆಲ್ಲ ಚೆಲ್ಲಾಟ ಆಡ್ತಾ ಇದೆ ಅನ್ನೋದನ್ನು ಎಳೆಯಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇವತ್ತು ಊರಿಗೆ ಊರೇ ಈ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದೆ. ಪಿಳ್ಳೆಕೆರೆನಹಳ್ಳಿಯ ನೂರಾರು ಜನ ಇವತ್ತು ನಮಗೊಂದು ಅಂಡರ್ ಪಾಸ್ ಮಾಡಿಕೊಡಿ, ನಮ್ಮ ಬದುಕಿನ ಜೊತೆಗೆ ಚೆಲ್ಲಾಟ ಆಡಬೇಡಿ ಅಂಥೇಳಿ ಇವತ್ತು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಊರಿಗೂರೇ ಇವತ್ತು ಆಂದೋಲನದ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ ಮೂಲಕ ಅವ್ರ ಬೇಡಿಕೆ ಏನು, ಎಷ್ಟು ಅಗತ್ಯವಾಗಿದೆ, ಈ ಊರಿಗೆ ಮಾರಕವಾಗಿರುವಂಥ ನ್ಯಾಷನಲ್ ಹೈವೇ 50ರ ಮಧ್ಯದಲ್ಲಿ ಒಂದು ಅಂಡರ್ ಪಾಸ್ ಅನ್ನೋದನ್ನು ಕೇಳೋಣ. ಸರ್, ಅಂಡರ್ ಪಾಸ್ ಇಲ್ಲದೆ ತಮ್ಮ ಬದುಕೆಷ್ಟು ಹೈರಾಣಾಗಿದೆ ಸರ್ ಪಿಳ್ಳೆಕೆರೆನಹಳ್ಳಿಯ ಜನರದ್ದು? ಸರ್, ನಾವು ಸುಮಾರು 5-6 ವರ್ಷದಿಂದ ನಾವು ಇದನ್ನು ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ನಮ್ಮ ಪಿಳ್ಳೆಕೆರೆಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಹೋಗ್ತಾರೆ, ತಂದೆ ತಾಯಿಗಳು ಭಯದಲ್ಲಿ ವಾತಾವರಣ ಜೀವನ ಮಾಡ್ತಿದ್ದಾರೆ. ಮಕ್ಕಳು ಸ್ಕೂಲಿಗೆ ಕಳಿಸಿ ಅವರಿಗೆ ನೆಮ್ಮದಿ ಇರೋಲ್ಲ, ಕೆಲಸಕ್ಕೆ ಹೋಗೋಕ್ಕಿರಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು ಅವ್ರಿಗೆ ನೆಮ್ಮದಿನೇ ಇರಲ್ದಂಗೆ ಆಗಿದೆ. ತಂದೆ ತಾಯಿಗಳಿಗೆ, ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ಎಷ್ಟು ಶಾಲೆ ಮಕ್ಕಳದ್ದು ಒಂದು ಕಡೆಯಲ್ಲಾದರೆ ಸರ್, ಪಾಪ ಯಾರೋ ದಿನಸಿ ತಗೊಂಡು ಹೋಗ್ಬೇಕಂತ ಹೇಳಿದ್ರು ಕೂಡ ಆ ಹೈವೇ ದಾಟ್ಕೊಂಡೇ ಹೋಗಬೇಕು. ಯಾರೋ ಪುಣ್ಯಾತ್ಮ ವೇಗವಾಗಿ ಬಂದು ಏನಾದರೂ ಟಚ್ ಆಯಿತು ಅಂತ ಹೇಳಿದರೆ ಅವ್ರ ಜೀವಕ್ಕೆಲ್ಲ ಗ್ಯಾರಂಟಿ ಸರ್? ಅದು ಘಟನೆಯೂ ನಡೆದೋಗಿದೆ, ಜೀವನೇ ಹೋಗಿದೆ, ಜೀವನೇ ಬಲಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಯಾದ ಮಧು ಬಂಗಾರಪ್ಪ ಅವರಿಗೆ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಆದಷ್ಟು ಬೇಗ ಚಿತ್ರದುರ್ಗ ಜಿಲ್ಲೆ ಪಿಳ್ಳೆಕೆರೆಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆನ ಒಂದು ಅಂಡರ್ ಪಾಸ್ಗಾಗಿ ನೀವು ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೆ ನಮ್ಮ ಶಾಸಕರಾದ KC ವೀರೇಂದ್ರ ಪಪ್ಪಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಾಗೆ ಇಲ್ಲಿ ಆಗ್ತಿರೋ ತೊಂದರೆಗಳನ್ನ ಸರಿಪಡಿಸ್ಬೇಕಂತ ಕೇಳ್ತಾ ಇದ್ದೀನಿ. ಸರ್ ಹೇಳಿ, ಪ್ಲೇ ಕಾರ್ಡ್ಗಳನ್ನು ಹಿಡಿದಿದ್ದಾರೆ, ತಾಯಂದಿರೆಲ್ಲ ಹಿಡಿದಿದ್ದಾರೆ, ಮಕ್ಕಳೆಲ್ಲ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗು ಶಾಲೆಗೆ ಹೋದರೆ ವಾಪಸ್ ಎಷ್ಟೊತ್ತಿಗಪ್ಪ ಬರುತ್ತೆ ಅಂಥೇಳಿ ಆ ತಾಯಿ ದಾರಿ ಕಾಯ್ತಾ ಇರ್ತಾಳೆ. ಹಿಂಗಿರುವಾಗ ಮನೆ ಮಂದಿಗೆಲ್ಲ ಏನು ಆತಂಕ ಇದೆ ಸರ್? ಸರ್, ಇಲ್ಲಿ ಯಾರು ಕೋಟಿಗೆ ಬದುಕಿರೋ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಲ್ಲ. ಇಲ್ಲಿ ಎಲ್ಲ ದಿನಗೂಲಿ ಕಾರ್ಮಿಕರು ಕೂಲಿ ಮಾಡ್ಕೊಂಡು ತಿನ್ನೋರು ಮಕ್ಕಳೇ ಹೋಗೋದು. ಸೊ ಇಲ್ಲಿದ್ದವ್ರನ್ನ ಕರ್ಕೊಂಡೋಗಿ ಕೆಲಸನ 9 ಗಂಟೆಗೆ ಅವ್ರು ಕೆಲ್ಸಕ್ಕೆ ಹೋಗೋರು, 10 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಮಕ್ಕಳನ್ನ ಇವ್ರು ಕರ್ಕೊಂಡೋಗಿ ಇಲ್ಲಿದ್ದ ಪೋಷಕರು ಬಿಡ್ತಾರೆ. ಮತ್ತೆ ಅವ್ರು ಬರೋ ತನಕನೂ ಮಕ್ಕಳು ಬಂದ್ರೋ ಇಲ್ಲ ಅಂತ ಕೆಲ್ಸಕ್ಕೆ ಹೋದ್ರು ಸಮೇತ ಮಕ್ಕಳ ಬಗ್ಗೆನೇ ಅವ್ರಿಗೆ ಕಾಳಜಿ, ಅವ್ರ ದಾಯರನ್ನೇ ಕಾಯ್ಕೊಂತಿರ್ತಾರೆ. ಅಲ್ಲಿದ್ದ ಮತ್ತೆ ಅವರು ಸ್ಕೂಲ್ ಟೀಚರ್ಗಳು ಬಿಡ್ತಾರೆ. ಅವರು ತುಂಬ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಅಲ್ಲಿ ಫುಲ್ ಮೇನ್ ಹೈವೇ ಇರೋದ್ರಿಂದ NH ಮೇನ್ ಹೈವೇ ಇರೋದ್ರಿಂದ ಫುಲ್ ಹೆವಿ ಗಾಡಿಗಳು ಬರ್ತಾ ಇರ್ತವೆ. ಇದನ್ನು ನಾವು ತಳಮಟ್ಟದಿಂದ ಸ್ಟಾರ್ಟಿಂಗಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇದಕ್ಕೆ ಯಾರೂ ಸ್ಪಂದಿಸಿಲ್ಲ. ದಯವಿಟ್ಟು ಇದಕ್ಕೆ ಸರ್ಕಾರ ಹೊಣೆ ಅಂತ ನಾವು ಹೇಳ್ತೀವಿ. ಸರ್, ಹಿಂಗಾದರೆ ಹೆಂಗೆ? ನೀವು ಯಾರಿಗಾದರೂ ಮನವಿ ಮಾಡಿದ್ದು ಅಥವಾ ಹೋರಾಟ ಮಾಡಿದ್ದು, ಯಾರಾದರೂ ನಿಮಗೆ ಸ್ಪಂದಿಸಿದ್ದು ಇದೆಯಾ? ಸರ್, ಇದು ರಾಷ್ಟ್ರೀಯ ಹೆದ್ದಾರಿ ಮುಂಚೆ NH 13 ಅಂತ ಇತ್ತು. ಈಗ 50 ಆಗಿದೆ. 50 ಆಗಿದೆ. ಇದು ಸರಿಸುಮಾರು 2017ರಲ್ಲಿ ಪ್ರಾರಂಭ ಆಯಿತು ನ್ಯಾಷನಲ್ ಹೈವೇ ಆಗಿದ್ದು. ಬಟ್ ನಾವು ಹೈವೇ ಆದಮೇಲೆ ನಮಗೆ ಭರವಸೆ ಕೊಟ್ಟಿದ್ದರು. ಏನಂತ ಅಂದರೆ, ನಿಮಗೆ ಅಂಡರ್ ಪಾಸ್ ಮಾಡಿಕೊಡ್ತೀವಿ, ನಿಮಗೆ ಯಾವ್ದಾರು ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀವಿ ನಿಮ್ಮೂರಿಗೆ ಪಾಸ್ ಆಗೋದಕ್ಕೆ ಅಂತೇಳಿ. ಅದು ಅವರು ಮಾಡಲಿಲ್ಲ. ಕೊನೆಗೆ ಅದನ್ನು ಜಬರ್ದಸ್ತ್ ಮಾಡಿ ಪೊಲೀಸ್ ಬಂದೋಬಸ್ತ್ ಇಟ್ಟು ನಾವು ತಡೆ ಮಾಡಿದ್ದೀವಿ, ರಸ್ತೆ ತಡೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅವರು ಅದನ್ನು ಅಂದರೆ ಒಂದು ಇದು ಒತ್ತಾಯ ಗಂಭೀರವಾಗಿ ಪರಿಗಣಿಸಿ ಮಾಡಿ ಅದನ್ನು ನಮ್ಮನ್ನೆಲ್ಲ ದರ್ಬಾಳಿಕೆಯಿಂದ ಮಾಡಿದರು. ಅದಾದ ತಕ್ಷಣವೇ ಸ್ಕೂಲು ಆ ಕಡೆ ಇರೋದ್ರಿಂದ ಮಕ್ಕಳು ಆ ಕಡೆಯಿಂದ ಈ ಕಡೆಗೆ ಪಾಸಾಗೋದು ಭಾಳ ತುಂಬ ಕಷ್ಟ. ಯಾರದೇ ಆಗಿರಲಿ, ಅದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ನಾವು ಅದೇ ಶಾಲೆಗೆ ಓದಿರೋದು. ಅಲ್ಲಿ ಇಲ್ಲಿಂದ ದಾಟೋದು ಭಾಳ ಕಷ್ಟ ಆಗಿದೆ. ನೋಡುವ ಮುಂದಿನ ಹಂತದಲ್ಲಿ ಇದೇನಾಗತ್ತೆ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಯಮ ಸ್ವರೂಪಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಪಿಳ್ಳೆಕೆರೆನಹಳ್ಳಿ ಭಾಗದ ಜನರಿಗೆ ಹೇಗೆ ಶಾಪವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇಡೀ ದಿನ ಯಮಸ್ವರೂಪಿ ರಾಷ್ಟ್ರೀಯ ಹೈವೇ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಪಿಳ್ಳೆಕೆರೆನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂಥ ಸುಮಾರು 5,000ಕ್ಕೂ ಹೆಚ್ಚು ಜನರ ಬದುಕಿನ ಜೊತೆಗೆ ಜೀವದ ಜೊತೆಗೆ ಮಕ್ಕಳ ಭವಿಷ್ಯದ ಜೊತೆಗೆ ಹೇಗೆಲ್ಲ ಚೆಲ್ಲಾಟ ಆಡ್ತಾ ಇದೆ ಅನ್ನೋದನ್ನು ಎಳೆಯಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ.
ಇವತ್ತು ಊರಿಗೆ ಊರೇ ಈ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದೆ. ಪಿಳ್ಳೆಕೆರೆನಹಳ್ಳಿಯ ನೂರಾರು ಜನ ಇವತ್ತು ನಮಗೊಂದು ಅಂಡರ್ ಪಾಸ್ ಮಾಡಿಕೊಡಿ, ನಮ್ಮ ಬದುಕಿನ ಜೊತೆಗೆ ಚೆಲ್ಲಾಟ ಆಡಬೇಡಿ ಅಂಥೇಳಿ ಇವತ್ತು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಊರಿಗೂರೇ ಇವತ್ತು ಆಂದೋಲನದ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ ಮೂಲಕ ಅವ್ರ ಬೇಡಿಕೆ ಏನು, ಎಷ್ಟು ಅಗತ್ಯವಾಗಿದೆ, ಈ ಊರಿಗೆ ಮಾರಕವಾಗಿರುವಂಥ ನ್ಯಾಷನಲ್ ಹೈವೇ 50ರ ಮಧ್ಯದಲ್ಲಿ ಒಂದು ಅಂಡರ್ ಪಾಸ್ ಅನ್ನೋದನ್ನು ಕೇಳೋಣ. ಸರ್, ಅಂಡರ್ ಪಾಸ್ ಇಲ್ಲದೆ ತಮ್ಮ ಬದುಕೆಷ್ಟು ಹೈರಾಣಾಗಿದೆ ಸರ್ ಪಿಳ್ಳೆಕೆರೆನಹಳ್ಳಿಯ ಜನರದ್ದು? ಸರ್, ನಾವು ಸುಮಾರು 5-6 ವರ್ಷದಿಂದ ನಾವು ಇದನ್ನು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮ ಪಿಳ್ಳೆಕೆರೆಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಹೋಗ್ತಾರೆ, ತಂದೆ ತಾಯಿಗಳು ಭಯದಲ್ಲಿ ವಾತಾವರಣ ಜೀವನ ಮಾಡ್ತಿದ್ದಾರೆ. ಮಕ್ಕಳು ಸ್ಕೂಲಿಗೆ ಕಳಿಸಿ ಅವರಿಗೆ ನೆಮ್ಮದಿ ಇರಲ್ಲ, ಕೆಲಸಕ್ಕೆ ಹೋಗಿರಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು, ಅವ್ರಿಗೆ ನೆಮ್ಮದಿನೇ ಇರಲ್ದಂಗೆ ಆಗಿದೆ. ತಂದೆ ತಾಯಿಗಳಿಗೆ, ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ಎಷ್ಟು ಶಾಲೆ ಮಕ್ಕಳದ್ದು ಒಂದು ಕಡೆಯಲ್ಲಾದರೆ ಸರ್, ಪಾಪ ಯಾರೋ ದಿನಸಿ ತಗೊಂಡು ಹೋಗ್ಬೇಕಂತ ಹೇಳಿದ್ರು ಕೂಡ ಆ ಹೈವೇ ದಾಟ್ಕೊಂಡೇ ಹೋಗಬೇಕು. ಯಾರೋ ಪುಣ್ಯಾತ್ಮ ವೇಗವಾಗಿ ಬಂದು ಏನಾದರೂ ಟಚ್ ಆಯಿತು ಅಂತ ಹೇಳಿದರೆ ಅವ್ರ ಜೀವಕ್ಕೆಲ್ಲ ಗ್ಯಾರಂಟಿ ಸರ್? ಅದು ಘಟನೆನೂ ನಡೆದೋಗಿದೆ, ಜೀವನೇ ಹೋಗಿದೆ, ಜೀವನೇ ಬಲಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಯಾದ ಮಧು ಬಂಗಾರಪ್ಪ ಅವರಿಗೆ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಆದಷ್ಟು ಬೇಗ ಚಿತ್ರದುರ್ಗ ಜಿಲ್ಲೆ ಪಿಳ್ಳೆಕೆರೆಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆನ ಒಂದು ಅಂಡರ್ ಪಾಸ್ಗಾಗಿ ನೀವು ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೆ ನಮ್ಮ ಶಾಸಕರಾದ KC ವೀರೇಂದ್ರ ಪಪ್ಪಿಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಾಗೆ ಇಲ್ಲಿ ಆಗ್ತಿರೋ ತೊಂದರೆಗಳನ್ನ ಸರಿಪಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸರ್ ಹೇಳಿ, ಪ್ಲೇ ಕಾರ್ಡ್ಗಳನ್ನು ಹಿಡಿದಿದ್ದಾರೆ, ತಾಯಂದಿರೆಲ್ಲ ಹಿಡಿದಿದ್ದಾರೆ, ಮಕ್ಕಳೆಲ್ಲ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗು ಶಾಲೆಗೆ ಹೋದರೆ ವಾಪಸ್ ಎಷ್ಟೊತ್ತಿಗಪ್ಪ ಬರುತ್ತೆ ಅಂತೇಳಿ ಆ ತಾಯಿ ದಾರಿ ಕಾಯ್ತಾ ಇರ್ತಾಳೆ. ಹಿಂಗಿರುವಾಗ ಮನೆ ಮಂದಿಗೆಲ್ಲ ಏನು ಆತಂಕ ಇದೆ ಸರ್? ಸರ್, ಇಲ್ಲಿ ಯಾರು ಕೋಟಿಗೆ ಬದುಕಿರೋರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಲ್ಲ. ಇಲ್ಲಿ ಎಲ್ಲ ದಿನಗೂಲಿ ಕಾರ್ಮಿಕರು ಕೂಲಿ ಮಾಡ್ಕೊಂಡು ತಿನ್ನೋರ ಮಕ್ಕಳೇ ಹೋಗೋದು. ಸೊ ಇಲ್ಲಿದ್ದ ಅವ್ರನ್ನ ಕರ್ಕೊಂಡೋಗಿ ಕೆಲಸನ 9 ಗಂಟೆಗೆ ಅವ್ರು ಕೆಲ್ಸಕ್ಕೆ ಹೋಗೋರು, 10 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಮಕ್ಕಳನ್ನ ಇವ್ರು ಕರ್ಕೊಂಡೋಗಿ ಇಲ್ಲಿದ್ದ ಪೋಷಕರು ಬಿಡ್ತಾರೆ. ಮತ್ತೆ ಅವ್ರು ಬರೋ ತನಕನೂ ಮಕ್ಕಳು ಬಂದ್ರೋ ಇಲ್ಲ ಅಂತ ಕೆಲ್ಸಕ್ಕೆ ಹೋದ್ರು ಸಮೇತ ಮಕ್ಕಳ ಬಗ್ಗೆನೇ ಅವ್ರಿಗೆ ಕಾಳಜಿ ಇರ್ತದೆ. ಅವ್ರ ದಾಯರನ್ನ ಕಾಯ್ಕೊಂಡಿರ್ತಾರೆ. ಅಲ್ಲಿದ್ದ ಮತ್ತೆ ಅವರು ಸ್ಕೂಲ್ ಟೀಚರ್ಗಳು ಬಿಡ್ತಾರೆ. ಅವರು ತುಂಬ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಅಲ್ಲಿ ಫುಲ್ ಮೇನ್ ಹೈವೇ ಇರೋದ್ರಿಂದ NH ಮೇನ್ ಹೈವೇ ಇರೋದ್ರಿಂದ ಫುಲ್ ಹೆವಿ ಗಾಡಿಗಳು ಬರ್ತಾ ಇರ್ತವೆ. ಇದನ್ನು ನಾವು ತಳಮಟ್ಟದಿಂದ ಸ್ಟಾರ್ಟಿಂಗಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇದಕ್ಕೆ ಯಾರೂ ಸ್ಪಂದಿಸಿಲ್ಲ. ದಯವಿಟ್ಟು ಇದಕ್ಕೆ ಸರ್ಕಾರ ಹೊಣೆ ಅಂತ ನಾವು ಹೇಳ್ತೀವಿ. ಸರ್, ಹಿಂಗಾದ್ರೆ ಹೆಂಗೆ? ನೀವು ಯಾರಿಗಾದ್ರೂ ಮನವಿ ಮಾಡಿದ್ದು ಅಥವಾ ಹೋರಾಟ ಮಾಡಿದ್ದು, ಯಾರಾದ್ರೂ ನಿಮಗೆ ಸ್ಪಂದಿಸಿದ್ದು ಇದೆಯಾ? ಸರ್, ಇದು ರಾಷ್ಟ್ರೀಯ ಹೆದ್ದಾರಿ ಮುಂಚೆ NH13 ಅಂತ ಇತ್ತು. ಈಗ 50 ಆಗಿದೆ. 50 ಆಗಿದೆ. ಇದು ಸರಿಸುಮಾರು 2017ರಲ್ಲಿ ಪ್ರಾರಂಭ ಆಯಿತು ನ್ಯಾಷನಲ್ ಹೈವೇ ಆಗಿದ್ದು. ಬಟ್ ನಾವು ಹೈವೇ ಆದಮೇಲೆ ನಮಗೆ ಭರವಸೆ ಕೊಟ್ಟಿದ್ದರು. ಏನಂತ ಅಂದರೆ, ನಿಮಗೆ ಅಂಡರ್ ಪಾಸ್ ಮಾಡಿಕೊಡ್ತೀವಿ, ನಿಮಗೆ ಯಾವ್ದಾರ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀವಿ ನಿಮ್ಮೂರಿಗೆ ಪಾಸ್ ಆಗೋದಕ್ಕೆ ಅಂತೇಳಿ. ಅದು ಅವರು ಮಾಡಲಿಲ್ಲ. ಕೊನೆಗೆ ಅದನ್ನು ಜಬರ್ದಸ್ತ್ ಮಾಡಿ ಪೊಲೀಸ್ ಬಂದೋಬಸ್ತ್ ಇಟ್ಟು ನಾವು ತಡೆ ಮಾಡಿದ್ದೀವಿ, ರಸ್ತೆ ತಡೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅವರು ಅದನ್ನು ಅಂದರೆ ಒಂದು ಇದು ಒತ್ತಾಯ ಗಂಭೀರವಾಗಿ ಪರಿಗಣಿಸಿ ಮಾಡಿ ಅದನ್ನು ನಮ್ಮನ್ನೆಲ್ಲ ದರ್ಬಾಳಿಕೆಯಿಂದ ಮಾಡಿದರು. ಅದಾದ ತಕ್ಷಣವೇ ಸ್ಕೂಲು ಆ ಕಡೆ ಇರೋದ್ರಿಂದ ಮಕ್ಕಳು ಆ ಕಡೆಯಿಂದ ಈ ಕಡೆಗೆ ಪಾಸಾಗೋದು ಭಾಳ ತುಂಬ ಕಷ್ಟ. ಯಾರದೇ ಆಗಿರಲಿ, ಅದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ನಾವು ಅದೇ ಶಾಲೆಗೆ ಓದಿರೋದು. ಅಲ್ಲಿ ಇಲ್ಲಿಂದ ದಾಟೋದು ಭಾಳ ಕಷ್ಟ ಆಗಿದೆ. ನೋಡುವ ಮುಂದಿನ ಹಂತದಲ್ಲಿ ಇದೇನಾಗತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.